ಹಾಯ್ ಎವ್ರಿವನ್. ಸಾಕಷ್ಟು ತಾಯಂದಿರಿಂದು ಮೋಸ್ಟ್ ಕಾಮನ್ ಡೌಟ್ ಏನಿರುತ್ತೆ ಅಂತ ಹೇಳಿದ್ರೆ, ಮೇನ್ಲಿ ಮದರ್ಸ್ಗೆ ಜ್ವರ ಬಂದಾಗ ಮಗುವಿಗೆ ಎದೆ ಹಾಲನ್ನು ಕೊಡಬಹುದೋ ಬೇಡವೋ ಅಂತ ಪ್ರಶ್ನಿಸ್ತಾನೆ ಇರ್ತೀರಾ. ಈ ವೈರಲ್ ಫೀವರ್ ಆಗಿರ್ಬೋದು, ಇಲ್ಲ ಕೆಮ್ಮು ಕಫ ತಾಯಿಗೆ ಬಂದಿದ್ರೆ ನೀವು ಧಾರಾಳವಾಗಿ ಮಗುವಿಗೆ ಹಾಲನ್ನು ಕುಡಿಸಬಹುದು. ಕೆಲವೊಂದು ಸಲ ತಾಯಿಗೆ ಎದೆ ನೋವು ಆಗ್ತಿರೋದ್ರಿಂದ, ಹಾಗೆ ಎದೆಯಲ್ಲಿ ಇನ್ಫೆಕ್ಷನ್ ಆಗಿರೋದ್ರಿಂದ ಜ್ವರ ಬರೋ ಸಾಧ್ಯತೆ ಇರುತ್ತೆ. ಈ ತರ ಸಂದರ್ಭದಲ್ಲಿ ಆ ಎದೆಯಿಂದ ನೀವು ಹಾಲು ಕೊಡೋದ್ರಿಂದ, ಹಾಗೆ ಎದೆಯಲ್ಲಿ ಹಾಲನ್ನು ಹ್ಯಾಂಡ್ ಇಂದ ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಿಮಗೆ ನೋವು ಕೂಡ ಕಡಿಮೆ ಆಗುತ್ತೆ, ಹಾಗೆ ಜ್ವರ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ತುಂಬಾ ಹೆಚ್ಚಿಗೆ ನೋವಿದ್ದಲ್ಲಿ ತಾಯಂದಿರು ಇನ್ನೊಂದು ಎದೆಯಿಂದ ಮಗುವಿಗೆ ಹಾಲನ್ನು ಕೊಡಬಹುದು. ಕೆಲವೊಂದು ಸಲ ಮೇಜರ್ ಕಾಯಿಲೆಗಳು ಸಹ ನಾವು ತಾಯಂದಿರಲ್ಲಿ ನೋಡ್ತೀವಿ. ಯಾವ ರೀತಿ ಅಂದ್ರೆ ಟಿಬಿ ಕಾಯಿಲೆ ಆಗಿರ್ಬೋದು, ಇಲ್ಲ ಅಂದ್ರೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಆಗಿರ್ಬೋದು, ಏಡ್ಸ್ ಆಗಿರ್ಬೋದು. ಈ ತರ ಸಂದರ್ಭದಲ್ಲಿ ತಾಯಂದಿರ ಕನ್ಸೆಂಟ್ ತಗೊಂಡ್ಬಿಟ್ಟು ಮಗುವಿಗೆ ಫೀಡಿಂಗ್ ನ ನೀವು ಕಂಟಿನ್ಯೂ ಮಾಡಬಹುದಾಗುತ್ತೆ. ಬಟ್ ಏನ್ ಗಮನದಲ್ಲಿ ನೀವು ಇಟ್ಕೋಬೇಕು ಅಂತ ಹೇಳಿದ್ರೆ, ಮೇನ್ಲಿ ತಾಯಿ ಅವರ ಮೇಜರ್ ಇನ್ಫೆಕ್ಷನ್ ಗಳಿಂದ ಟ್ರೀಟ್ಮೆಂಟ್ ಅಲ್ಲಿ ಒಳಗಾಗಿರ್ಬೇಕಾಗುತ್ತೆ, ಹಾಗೆ ಕಾಂಪ್ಲೈಂಟ್ ಇರಬೇಕಾಗುತ್ತೆ. ನೀವು ನಿಮ್ಮ ಮಾತ್ರೆಯನ್ನು ಕರೆಕ್ಟ್ ಆಗಿ ತಗೊಂತಾ ಇದ್ದೀರಾ, ಹಾಗೆ ಮಗುವಿಗೂ ಸಹ ನಾವು ಪ್ರೊಫಿಲಾಕ್ಟಿಕಲಿ ಮಾತ್ರೆಯನ್ನು ಕೊಡ್ತಾ ಇದೀವಿ ಅನ್ನೋ ಸಂದರ್ಭದಲ್ಲಿ ಭಯ ಇಲ್ಲದೆ ನೀವು ನಿಮ್ಮ ಎದೆ ಹಾಲನ್ನು